ಹಲೋ ಲಡ್ಡು ಸಿಂಗ್ ಸರ್. ಹಲೋ ಶಿವ, ಹೇಗಿದ್ದೀಯಾ? ಲಡ್ಡು ಸಿಂಗ್ ಸರ್, ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಇಂಟರ್ನ್ಯಾಷನಲ್ ಪೇಂಟಿಂಗ್ ಎಕ್ಸಿಬಿಷನ್ ಇದೆ. ಪ್ರಪಂಚದ ದೊಡ್ಡ ದೊಡ್ಡ ಪೇಂಟರ್ನ ಪೇಂಟಿಂಗ್ ನ ಇಲ್ಲಿ ನೋಡಬಹುದು. ನನ್ ಕೈಯಲ್ಲಿದೆಯಲ್ಲ ಈ ಪೇಂಟಿಂಗು, ಇದನ್ನ ನೋಡಿದ್ಯಾ? ಇದ್ರ ಬೆಲೆ ಕಮ್ಮಿ ಅಂದ್ರೂ 1 ಕೋಟಿ ರೂಪಾಯಿ ಆಗತ್ತೆ. ವಾ, ಈ ಪೇಂಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಓಕೆ ಶಿವ, ನನಗೀಗ ಕೆಲ್ಸ ಇದೆ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಓ ಇಲ್ಲ, ಲಡ್ಡು ಸಿಂಗ್ ಸರ್, ಈ ಪೇಂಟಿಂಗ್ ಸ್ವಲ್ಪ ಸ್ಕ್ರಾಚ್ ಆಗಿದೆ. ಇದು ಪೇಂಟಿಂಗ್ ಹಾಳಾಯ್ತು ಅನ್ಸುತ್ತೆ. ಓಹೋ, ನೋಡಿದ್ದೆ. ಅಯ್ಯೋ, ಇದು ಮೊದ್ಲೇ ಆಗಿದ್ದು. ನಾನು ಎಲ್ಲಾ ಪೇಂಟಿಂಗ್ ಚೆಕ್ ಮಾಡಿ ಆರ್ಗನೈಸರ್ ಕೂಡ ತಿಳಿಸಿದ್ದೀನಿ ಇದರಲ್ಲಿ ಸ್ಕ್ರಾಚ್ ಇದೆ ಅಂತ. ಸೊ ಡೋಂಟ್ ವರಿ. ಸರಿ ಲಡ್ಡು ಸಿಂಗ್ ಸರ್, ಬಾಯ್ ಬಾಯ್. ಮತ್ತೆ ಎಕ್ಸಿಬಿಷನ್ಗೆ ನೀವೆಲ್ಲರೂ ಬರ್ಬೇಕು. ಓಕೆ ಲಡ್ಡು ಸಿಂಗ್ ಸರ್. ನಡೀರಿ, ಬೇಗ ಒಳಗಡೆ ಹೋಗಿ ನೋಡೋಣ. ಪೇಂಟಿಂಗ್ ಇವಾಗ ತಾನೇ ಹಾಕ್ತಾ ಇದ್ದಾರೆ. ಸರ್, ಎಲ್ಲ ಪೇಂಟಿಂಗ್ ಹಾಕಾಯ್ತು. ಬೇಡ ರಾಮ್ ಸರ್, ಡೋರ್ ತೆಗೀರಿ, ನಾವು ಪೇಂಟಿಂಗ್ಸ್ ನೋಡ್ಬೇಕು. ಕೋತಿ, ನನ್ನ ಟೋಪಿ. ಕೋತಿ ಮರಿ, ನೀನ್ ನನ್ ತಲೆ ಯಾಕೆ ಹಿಡ್ಕೊಂಡಿದೀಯಾ? ಶಿವ, ಏನಾದ್ರೂ ಮಾಡು. ಲಡ್ಡು ಸಿಂಗ್ ಸರ್, ಅಲ್ಲಿ ನೋಡಿ, ಆ ಕೋತಿಗಳೆಲ್ಲ ಪೇಂಟಿಂಗ್ ಎತ್ಕೊಂಡು ಓಡ್ತಾ ಇವೆ. ಓ ಇಲ್ಲ, ನನ್ ಕೆಲ್ಸ ಹೋಗುತ್ತೆ ಶಿವ. ಹಿಡೀರಿ ಅವುಗಳನ್ನ. ಹೇ, ಆ ಪೇಂಟಿಂಗ್ ನಲ್ಲಿ ಬಿಸಾಕಿ ಬಿಸಾಕಿ. ಹುಷ್ ಹುಷ್. ಬಿಡಿ. ಅಯ್ಯಯ್ಯೋ, ಬಿಡಿ. ತುಂಬಾನೇ ಕೆಟ್ಟ ಕೋತಿಗಳಿವು. ಆದ್ರೆ ಪೇಂಟಿಂಗ್ ಯಾಕೆ ತಗೊಂಡೋದ್ವು ಇವು? ಶಿವ, ಆ ಕೋತಿಗಳು ಎಲ್ಲಿ ಹೋದ್ವು? ಸಾರಿ ಲಡ್ಡು ಸಿಂಗ್ ಸರ್, ಅವು ನಿಮ್ಮ ಪೇಂಟಿಂಗ್ ನ ತಗೊಂಡ್ ಓಡ್ ಹೋದ್ವು. ಇಲ್ಲ 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 ಇಲ್ಲ, ಅವು ಖಾಲಿ ಟ್ಯೂಬ್ ಗಳನ್ನ ತಗೊಂಡು ಹೋಗಿವೆ. ನಾನ್ ಚೆಕ್ ಮಾಡಿದೀನಿ, ನಮ್ ಯಾವುದೇ ಪೇಂಟಿಂಗು ಮಿಸ್ ಆಗಿಲ್ಲ. ಇಲ್ಲ ಶಿವ, ನೀನ್ ಸುಮ್ನೆ ಇಷ್ಟೊಂದೆಲ್ಲ ಕಷ್ಟಪಟ್ಟೆ. ನಡಿ, ಹೋಗಿ ನೋಡೋಣ ಈಗ್ಲೇ. ಅಬ್ಬ ಡಬ್ಬ ಚಬ್ಬ, ನೀನಂತೂ ತುಂಬಾನೇ ಒಳ್ಳೆ ಕೆಲಸ ಮಾಡಿದೆ. ಅವರ ಜ್ಞಾನನ ಬೇರೆ ಕಡೆ ಹರಿಸ್ದೆ, ಮತ್ತೆ ಇವರಿಬ್ರು ಪೇಂಟಿಂಗ್ ನ ಕತ್ಕೊಂಡ್ ಬರೋ ಹಾಗೆ ಮಾಡಿದೆ. ಚಿತ್ರಕಾರ್ ಸಿಂಗ್ ಸರ್,
ಒಬ್ಬ ಹುಡುಗ ನಮ್ ಹಿಂದೆನೆ ಬಿದ್ದಿದ್ದ. ಏನ್ ಸೈಕಲ್ ಓಡಿಸ್ತಾನ ಹುಡುಗ. ತುಂಬಾ ಕಷ್ಟಪಟ್ಟು ಅವನಿಂದ ನಾವು ತಪ್ಪಿಸ್ಕೊಂಡು. ಅವನಿಗೆಲ್ಲೂ ಡೌಟ್ ಬರ್ಲಿಲ್ಲ ತಾನೇ ನೀವು ನಕಲಿ ಕೋತಿಗಳು ಅಂತ? ಇಲ್ಲ ಚಿತ್ರಕಾರ್ ಸಿಂಗ್ ಜಿ, ಅವನಿಗೆ ಖಂಡಿತ ಅನುಮಾನ ಬಂದಿಲ್ಲ. ಎಲ್ಲಿವರೆಗೂ ಎಕ್ಸಿಬಿಷನ್ ಇರುತ್ತೋ ಅಲ್ಲಿವರೆಗೂ ದಿನಾಗ್ಲೂ ಒಂದೊಂದು ಪೇಂಟಿಂಗ್ ನ ಕದ್ಕೊಂಡ್ ಬರ್ತಾ ಇರಿ. ಆ ಜಾಗದಲ್ಲಿ ನಾನು ಮಾಡಿರೋ ಪೇಂಟಿಂಗ್ ನ ಹಾಕಬೇಡಿ. ಯಾರಿಗೂ ಕೂಡ ಡೌಟ್ ಬರಬಾರ್ದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ. ನಾನು ಈಗ ಪ್ರಪಂಚಕ್ಕೆ ತುಂಬಾನೇ ಕಷ್ಟ ಕೊಡ್ತೀನಿ. ಅಬ್ಬ ಡಬ್ಬ ಚಬ್ಬ ಹೋಗಿ ಪಾರ್ಟಿ ಮಾಡಿ. ರೇವಾ ನೋಡು, ಇದು ಅದೇ ಪೇಂಟಿಂಗ್ ಅಲ್ವಾ ನಿನ್ನೆ ಲಡ್ಡು ಸಿಂಗ್ ಸರ್ ಕೈಯಿಂದ ಬಿದ್ದೋಗಿದ್ದು? ಹೇಳು. ಹೌದು, ಅದೇ ಇದು. ನಿನ್ನೆ ಈ ಪೇಂಟ್ ಅಲ್ಲಿ ಸ್ಕ್ರಾಚ್ ಇತ್ತು, ಆದ್ರೆ ಇವತ್ತಿಲ್ಲ. ಆದ್ರೆ ಇದು ಹೇಗ್ ಸಾಧ್ಯ? ಎಸ್ ಶಿವ, ಯು ರೈಟ್. ಸ್ಕ್ರಾಚ್ ಮಾಯ ಆಗೋದಕ್ಕೆ ಹೇಗ್ ಸಾಧ್ಯ? ಯಾರಾದ್ರೂ ಇದನ್ನ ಬದಲಾಯಿಸ್ಬಿಟ್ರಾ ಅಂತ. ಲಡ್ಡು ಸಿಂಗ್ ಸರ್ ಕೇಳಿಸ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಿನ್ನೆ ಈ ಪೇಂಟಿಂಗ್ ಅಲ್ಲಿ ಸ್ಕ್ರಾಚ್ ಇತ್ತು, ಅದನ್ನ ನೀವು ಕೂಡ ನೋಡಿದ್ರಿ. ಆದ್ರೆ ಇವತ್ತ ಸ್ಕ್ರಾಚ್ ಇಲ್ಲ. ನಂಗನ್ಸುತ್ತೆ ಈ ಪೇಂಟಿಂಗ್ ನ ಯಾರೋ ಬದಲಾಯಿಸಿದಾರೆ ಅಂತ. ಓ ಇಲ್ಲ, 1 ನಿಮಿಷ ಸರ್, ಬೇಗ ಬನ್ನಿ, ಬೇಗ. ಸರ್, ನಾನು ಈ ಪೇಂಟಿಂಗ್ ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಾನು ಒರಿಜಿನಲ್ ಪೇಂಟಿಂಗ್ ನ ಕಂಡು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು. ನನಗನ್ಸುತ್ತೆ ಇದು ಡೂಪ್ಲಿಕೇಟು ಅಂತ. ಓ ನೋ, ಇದು ಡೂಪ್ಲಿಕೇಟೆ. ಇದು ಹೇಗಾಗುತ್ತೆ? ಪಾಟೀಲ್, ಕುಲಕರ್ಣಿ, ಬನ್ನಿ ಇಲ್ಲಿ. ಯಾರು ಗಲಾಟೆ ಮಾಡಬೇಡಿ, ಯಾರಿಗೂ ಅನುಮಾನ ಬರಬಾರ್ದು. ಎಲ್ಲ ಪೇಂಟಿಂಗ್ ಚೆಕ್ ಮಾಡಿ, ಅಸ್ಲಿನಾ ನಕಲಿನಾ ಅಂತ. ಹೋಗಿ. ಸರ್, ಎಲ್ಲ ಪೇಂಟು ಡೂಪ್ಲಿಕೇಟು. ಯಾರೋ 2 ಪೇಂಟಿಂಗ್ ನ ಬದಲಾಯಿಸಿದ್ದಾರೆ. ನಾವೇನಾದ್ರೂ ಮಾಡ್ಲೇಬೇಕು. ಏನು ಮಾಡಬೇಡಿ, ಯಾರಿಗೂ ತಿಳಿಸ್ಲೂಬೇಡಿ. 2 ಚೇಂಜ್ ಆಗಿದೆ ಅಂತಂದ್ರೆ ಇನ್ನು 2ನ್ನ ಚೇಂಜ್ ಮಾಡೋಕ್ ಬಂದೇ ಬರ್ತಾರೆ. ಆಗ ನಾವು ಅವ್ರನ್ನ ಹಿಡ್ಕೋಬಹುದು. ಲಡ್ಡು ಸಿಂಗ್ ಸರ್, ಈ ಕೆಲ್ಸ ಆ ಕೋತಿಗಳದೇ ಇರ್ಬೇಕು. ಅವನ್ನ ಪೇಂಟಿಂಗ್ ಚೇಂಜ್ ಮಾಡೋದಿಕ್ಕೆ ಅಂತಾನೆ ಟ್ರೈನ್ ಮಾಡಿರ್ಬೇಕು. ಅವು ಮತ್ತೆ ಬಂದೇ ಬರ್ತವೆ. ಅವ್ರೀಗಾಗ್ಲೇ ಬಂದಿದ್ದಾರೆ ಅನ್ಸುತ್ತೆ. ಯಾಕೆ ಹೊರಗಡೆ ಹೋಗಿ ನೋಡ್ಬಾರ್ದು? ಗುಡ್ ಐಡಿಯಾ. ಕೋತಿ? ಯಾವ ರೀತಿ ಕೋತಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲಿದವೆ. ಇವತ್ತಿವುಗಳಿಗೆ ಏನು ಕಳ್ತನ ಮಾಡೋದಕ್ ಬಿಡೋದಿಲ್ಲ. ಹಲೋ, ನಾವು ಮತ್ತೆ ಸಿಕ್ಕಿದ್ದೀವಿ. ಬಿಡು. ಏನ್ ಮಾಡ್ತಿದ್ಯಾ ನೀನು? ಆಮೇಲೆ ಇಬ್ರು ಬಿದ್ದೋಗ್ತೀವಿ. ಏನಾಯ್ತು ಶಿವ? ಅವು ಓಡ್ ಹೋದ್ವು. ಅವು ಕೋತಿಗಳಲ್ಲ ಅನ್ಸುತ್ತೆ. ಅವು ಮನುಷ್ಯರ ತರ ಯೋಚಿಸ್ತವೆ. ಅವು ಮನುಷ್ಯರ ತರ ಅಟ್ಯಾಕ್ ಮಾಡ್ತವೆ. ಏನೋ ವಿಷಯ ಇದೆ, ನಾವವನ್ನ ಹಿಡಿಲೇಬೇಕು. ಚಿತ್ರಕಾರನ ಚಿತ್ರಗಳು ಧ್ವನಿಯಾಗಿ ಆಗುತ್ತೆ ತುಂಬಾನೇ ಭಾರ. ಹೋಗಿ ಆ ಹುಡುಗನ್ನ ಹುಡ್ಕೊಂಡು ಕರ್ಕೊಂಡು ಬನ್ನಿ. ನೀವು ನಕಲಿ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ, ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ಹಿಡ್ಕೊಂಡು ಬನ್ನಿ. ಹೋಗಿ. ಅಯ್ಯಯ್ಯೋ,
ಇಡೀ ಮನೆನ ಹುಡುಕಿ ಆ ಮಗು ಎಲ್ಲೇ ಕಾಣಿಸ್ಕೊಂಡ್ರು ಮೂಟೆ ಕಟ್ ತಗೊಂಡ್ ಹೋಗಿ. ಕೋತಿಗಳು ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಕೋತಿಗಳು! ನಾನು ಕೋತಿಗಳ ಹಾಡನ್ನ ಹಾಡ್ತೀನಿ. ಈ ಹಾಡು ಹಾಡಿದ್ರೆ ಅವುಗಳು ನನ್ನ ಭಕ್ತರಾಗ್ಬಿಡ್ತಾರೆ.